ಏ ಎದಕ್ಕೆ ಜಾತಿ ಜಾತಿ ಅಂತ ಜಗಳ ಆಡ್ತಿರೋ ಮರೆ. ಅವಾಗ ಕನಕದಾಸ್ ಅವ್ರು ಹೇಳಿಲ್ಲ ಕುಲ ಕುಲ ಎಂದು ಬಡಿದಾಡಿದರಯ್ಯ ಅಂತಂತೇಳಿ. ಅಂದಮೇಲೆ ಯಾಕೆ ಜಾತಿ ಜಾತಿ ಅಂತ ಜಗಳ ಆಡ್ತೀರಿ ನೀವು? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳ್ವೆ, ಸರ್ವರಿಗೂ ಸಹಭಾಗಿತ್ವ, ಸರ್ವರಿಗೂ ಸರ್ವ ಹಕ್ಕು ಅಂತಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕಕತ್ತೀವಿ ಅಂದಮೇಲೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತೇಳಿ ಒಂದು ಸ್ಲೋಗನ್ ಇಟ್ಕೊಂಡು ಜೀವನ ಮಾಡಕತ್ತಾಗ ಕಾಕಾರ ನಿಮ್ಮ ಮಗಳ ನಿಮ್ಕಿನ್ನ ಕೀಳು ಮಟ್ಟದ ಜಾತಿ ಒಳಗಿನವನ್ನ ಮದುವೆ ಆದ್ರಂತ ಹೇಳಿ ಇವತ್ತು ನೀವು ನಿಮ್ಮ ಮಗಳನ್ನ ಹೆಂಗೆ ಬೇಕಾದಂಗೆ ಮನಸ್ಸೋ ಇಚ್ಛೆ ಆಗಿ ನೀವು ಹೊಡೆದು ಹಲ್ಲೆ ಮಾಡಿಬಿಟ್ರಿ, ಆಕಿನ ಸಾಯಿ ಹೊಡೆದ್ಬಿಟ್ರಿ. ಅದೇನೋ ಅಂತಾರಲ್ಲ ಹಿರಿಯರು, ಒಂದು ನಿಮಿಷದ ಸಿಟ್ಟು ಎಷ್ಟೋ ವರ್ಷದ ಸಂಬಂಧವನ್ನು ಕಳ್ಕೊಂತೈತಂತ. ಏನ್ ಸಿಕ್ತ್ರಿ ನಿಮಗ? ಅವ್ರ ಪಾಡಿಗೆ ಅವ್ರ ಜೀವನ ಮಾಡಕತ್ತಿದ್ರು, ಅವ್ರ ಪಾಡಿಗೆ ಅವ್ರ ಹೊಸ ಸಂಸಾರನು ಕಟ್ಕೊಂಡ್ಬಿಟ್ಟಿದ್ರು. ಯಾಕ್ರಿ ಬೇಕಾಗಿತ್ತು ನಿಮಗ? ಈ ಕಡೆ ನಿಮ್ಮ ಮಗಳು ಸಿಗ್ಲಿಲ್ಲ, ಈ ಕಡೆ ನಿಮ್ಮ ಮೊಮ್ಮಗಳು ಎತ್ತಾಡ್ಸೋ ಅಂತ ಮೊಮ್ಮಗಳು ಸಿಗ್ಲಿಲ್ಲ, ಈ ಕಡೆ ಮಗಳ ಮದುವೆ ಆಗಿರ್ತಕ್ಕಂತಹ ಕುಟುಂಬನೂ ಸಿಗ್ಲಿಲ್ಲ. ಕಡೆಗೆ ನಿಮ್ಗೆ ಸಿಕ್ಕಿದ್ದು ನಿಮ್ಮ ಮಗಳ ಹೆಣ. ಆ ಹೆಣಕ್ಕ ಕೊಳ್ಳಿ ಇಡುವಂತ ಸೌಭಾಗ್ಯನೂ ಸಹ ನಿಮಗೆ ಸಿಗ್ಲಿಲ್ಲ. ಯಾಕೆ ಬೇಕ್ರಿ ನಿಮ್ಗೆ ಜಾತಿ ಜಗಳ? ಹಿಂದ 12ನೇ ಶತಮಾನದೊಳಗ ಅಂತರ್ಜಾತೀಯ ವಿವಾಹವನ್ನು ಪದ್ಧತಿಯನ್ನು ತಗೊಂಡ್ ಬಂದವರೇ ಜಗಜ್ಯೋತಿ ಬಸವಣ್ಣನವರು. ಬುದ್ಧ, ಬಸವ, ಅಂಬೇಡ್ಕರರು ಬೆಳೆದಿರ್ತಕ್ಕಂತಹ ಈ ದೇಶದಲ್ಲಿ, ಇಂಥ ಮಹಾತ್ಮರು ಕಟ್ಟಿ ಬೆಳೆಸಿರ್ತಕ್ಕಂತಹ ಈ ದೇಶದಲ್ಲಿ ಇನ್ನೂ ಕೀಳು ಜಾತಿ ಮೇಲು ಜಾತಿ ಅನ್ನೋ ಪದ್ಧತಿ ಇಟ್ಟುಕೊಂಡು ಜೀವನ ಮಾಡಾಕತ್ತೀರ ಅಂತಂದ್ರ ನಮ್ಮಂತ ನಿಮ್ಮಂತ ಮೂಡ್ರೆ ಯಾರಿಲ್ಲ. ನಾವು ಯಾವಾಗ ಕೀಳು ಜಾತಿ ಯಾವಾಗ ಮೇಲ ಜಾತಿ ಅಂತೇಳಿ ನಾವು ಭೇದ ಭಾವ ಮಾಡೋದು ಬಿಡ್ತೀವೋ ಅವಾಗಲೇ ನಾವು ಹಿಂದೂಗಳು ಒಂದು ಅಂತ ಸಾರ್ಲಿಕ್ಕೆ ಸಾಧ್ಯ ಆಗುತ್ತೆ ವಿನಃ ಕೀಳು ಜಾತಿಯವನು ಅಂತೇಳಿ ಅವರು ನೀವು ಕೊಲೆ ಮಾಡೋದು, ಮೇಲ್ ಜಾತಿಯವರು ಅಂತೇಳಿ ಅವ್ರು ನಮ್ಮನ್ನು ಬಂದು ಕೊಲೆ ಮಾಡೋದು, ಇದರಲ್ಲಿ ಯಾವುದೇ ರೀತಿ ಅರ್ಥನೂ ಇರೋದಿಲ್ಲ. ಇದಕ್ಕೆ ಕಾರಣ ಇಷ್ಟೇ, ನಮ್ಮೊಳಗೆ ಬೆಂಕಿ ಹಚ್ಚೋ ಸಂಬಂಧಿಕರು ಜಾಸ್ತಿ ಇರ್ತಾರೆ. ಆ ಕಾರಣಕ್ಕಾಗಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ತಿಳಿದು ಜೀವನ ಮಾಡಬೇಕೆ ಹೊರತು ಕೀಳು ಜಾತಿ ಮೇಲ್ ಜಾತಿ ಅನ್ನೋ ಭೇದ ಭಾವ ಇಟ್ಕೊಂಡು ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಜೀವನವೂ ನಮಗೆ ಬೇಡವೇ ಬೇಡ. ನಿಜಾನ ಸುಳ್ಳ? ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ, ನಮ್ಮ ಜಾತಿ ಒಳಗೆ ನೀತಿ